ವೃಷಭ ರಾಶಿಯವರಿಗೆ ಒಂದಿಷ್ಟು ಸಮಸ್ಯೆಗಳು ಅಂದರೆ ನಿದ್ರೆ, ಕನಸು, ಅದರಿಂದ ಉಂಟಾಗುವ ನಂತರದ ಸಮಸ್ಯೆಗಳಿಗೆ ಒಂದು ಅದ್ಭುತವಾದ ಪರಿಹಾರ ಹಾಗೂ ಅದರಿಂದ ಇನ್ನೂ ವಿಶೇಷ ಶಕ್ತಿಯನ್ನು ಪಡೀತಕ್ಕಂಥ ಒಂದು ಪರಿಹಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಪ್ರತಿಯೊಬ್ಬ ವೃಷಭ ರಾಶಿಯವರು ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಏನಾದ್ರು ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿ ಕಮೆಂಟ್ಸ್ನ ಓದಿ ರಿಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಒಂದು ಅದ್ಭುತವಾದಂತಹ ಮಂತ್ರ ಇದೆ, ಸ್ವಪ್ನೇಶ್ವರಿ ಮಂತ್ರ ಅಂತ. ಈ ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ. ಆದರೆ ಆ ಮಂತ್ರದ ಪ್ರಯೋಗದಿಂದ ವೃಷಭ ರಾಶಿಯವರಿಗೆ ಏನೇನು ಅನುಕೂಲವಾಗಲಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತೇನೆ. ಮೊದಲನೇದಾಗಿ, ನೀವು ವೃಷಭ ರಾಶಿಯವರಾಗಿದ್ದು ನಿಮಗೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಕೆಟ್ಟ 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 ಕನಸುಗಳು ಬೀಳ್ತಾ ಇದೆ, ಬೆಚ್ಚಿ ಬೀಳ್ತಾ ಇದ್ದೀರಾ, ಏನೋ ಗೊತ್ತಿಲ್ಲ, ಒಳ್ಳೆ ತುಂಬ ಕೆಟ್ಟ ಕನಸು ಬೀಳ್ತಾ ಇದೆ, ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ನಂಗೆ ಒಳ್ಳೆ ನಿದ್ದೆನೇ ಬರ್ತಾರ, ನಿದ್ದೆ ಇಲ್ಲದೇ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ನೀವು ವೃಷಭ ರಾಶಿಯವರಾಗಿದ್ದರೆ ನಿಮಗೆ ಕೆಟ್ಟ ಕನಸು ಬೀಳಲಿಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಮೇಯ್ನಾಗಿ ವೃಷಭ ರಾಶಿಯವರಿಗೆ ದೃಷ್ಟಿ ಜಾಸ್ತಿ, ಎಲ್ಲರೂ ನಿಮ್ಮ ಹತ್ರ ಸೆಳ್ಕೊಂಡ್ಬಿಡ್ತೀರ. ಅಷ್ಟು ಚೆನ್ನಾಗಿ ನೀವು ಹಿಂಗಿರ್ತೀರಾ ಅಂತಂದರೆ ಎಲ್ಲರೂ ಮ್ಯಾಗ್ನೆಟ್ ಥರ ನಿಮ್ಮ ಕಡೆ ಸೆಳ್ಕೊಂಡ್ಬಿಡ್ತೀರ. ಇದರಿಂದಾಗಿ ವೃಷಭ ರಾಶಿಯವರಿಗೆ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ, ದೃಷ್ಟಿ ಜಾಸ್ತಿ, ಹಾಗೂ ಬೇರೆ 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 ಕಾರಣಗಳಿಂದನೂ ಕೆಟ್ಟ ಕೆಟ್ಟ ಕನಸುಗಳು ತುಂಬ ಜಾಸ್ತಿ ಬರುತ್ತೆ. ನಿದ್ರೆ ಸರಿಯಾಗಿರಲ್ಲ. ನೀವು ವೃಷಭ ರಾಶಿಯವರು ನಿಮ್ಮ ನಿದ್ರೆ ಸುಧಾರಣೆ ಆಗಬೇಕು, ಒಳ್ಳೆ ನಿದ್ರೆ ಬರಬೇಕು, ಒಳ್ಳೆ ಗಾಢವಾದ ನಿದ್ರೆ ಬರಬೇಕು, ಕೆಟ್ಟ ಕನಸುಗಳು ಬೀಳಲೇಬಾರದು ಅಂತ ಇದ್ದರೆ, ಮನಸ್ಸು ಶಾಂತವಾಗಿರಬೇಕು ಅಂತಾದರೆ ಸ್ವಪ್ನೇಶ್ವರಿ ಮಂತ್ರ ಪ್ರಯೋಗ ಅಥವಾ ಮಂತ್ರದ ಆರಾಧನೆಯನ್ನು ನೀವು ಮಾಡಬೇಕು. ಈ ವಿಡಿಯೋ ಎಂಡಲ್ಲಿ ಕೊಡ್ತೇನೆ. ಬರೇ ಕೆಟ್ಟ ಕನಸು, ಗಾಢ ನಿದ್ರೆ ಅಷ್ಟೇ ಅಲ್ಲ, ಇನ್ನೂ ಹಲವಾರು ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಸ್ವಪ್ನೇಶ್ವರಿ ಮಂತ್ರ ಸಹಾಯ ಮಾಡಲಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅತಿ ಚಿಂತೆ. ನೀವು ತುಂಬ ಮನಸ್ಸಿಗೆ ಏನೋ ಒಂದು ಹಚ್ಕೊಂಡು ಚಿಂತೆ ಮಾಡ್ತಾಯಿದ್ದೀನಿ, ಟೆನ್ಷನ್ಲಿದ್ದೀನಪ್ಪ, ನನ್ನ ಕೇಳಿ ನಂಗೆ ಟೆನ್ಷನ್ ಇದೆ, ನಂಗೆ ಆ ಟೆನ್ಷನಿಂದ ನಿದ್ದೆನೇ ಬರ್ತಾಯಿಲ್ಲ ಅಂತ. ಸೊ ನಿದ್ರೆ ಬರದೇ ಇರಲಿಕ್ಕೆ ಟೆನ್ಷನ್ ಒಂದು ಕಾರಣ, ಯಾವುದೋ ಒಂದು ವಿಚಾರ ಆಗಿರುತ್ತೆ. ಸೊ ಆ ಅತಿಯಾದ ಚಿಂತನೆ ನಿಮಗೆ ಕಡಿಮೆ ಮಾಡ್ತಕ್ಕಂಥದ್ದು ಈ ಸ್ವಪ್ನೇಶ್ವರಿ ಮಂತ್ರ ಪ್ರಯೋಗವಾಗಿರುತ್ತೆ. ಅನಾವಶ್ಯಕವಾಗಿ ಒಂದೇ ವಿಷಯವನ್ನು ತುಂಬ ಯೋಚನೆ ಮಾಡ್ತಾ ಇದ್ದಾಗ ನಿಮಗೆ ಅದು ನಿಮ್ಮ ಮನಸ್ಸಿಗೆ, ನಿಮ್ಮ ನಿದ್ರೆಗೆ, ನಿಮ್ಮ ಜೀವನಚರ್ಯಕ್ಕೆ ಅದು ಬಹಳ ಎಫೆಕ್ಟ್ ಕೊಡುತ್ತೆ. ಸೊ ಅದರಿಂದ ಮನಸ್ಸಿಗೆ ಒಂದು ಸ್ಪಷ್ಟತೆ ಸಿಗಬೇಕು, ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಒಂದು ಸ್ಥಿರತ್ವ ಸಿಗಬೇಕು ಅಂತಾದರೆ, ಅತಿಯಾದ ಚಿಂತೆ ಕಡಿಮೆ ಆಗಬೇಕು ಅಂತಾದರೆ ಸ್ವಪ್ನೇಶ್ವರಿ ಆರಾಧನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಅದರಲ್ಲೂ ವಿಶೇಷವಾಗಿ ಸ್ವಪ್ನೇಶ್ವರಿ ಆರಾಧನೆಯನ್ನು ವೃಷಭ ರಾಶಿಯವರು ಮಾಡೋದ್ರಿಂದ ಈ ಕೆಟ್ಟ ಶಕ್ತಿ ಅಥವಾ ನೆಗೆಟಿವ್ ಎನರ್ಜೀಸಿಂದಾಗಿ, ದೃಷ್ಟಿದೋಷದಿಂದಾಗಿ ಏನು ಹಣಕಾಸಿನ ಕೊರತೆ ಅಥವಾ ಹಣಕಾಸಿನ ಅಸ್ಥಿರತೆ ಉಂಟಾಗಿತ್ತಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಖರ್ಚುಗಳು ನಿಯಂತ್ರಣಕ್ಕೆ ಬರುತ್ತೆ, ಉಳಿತಾಯ ಹೆಚ್ಚಾಗತ್ತೆ. ಬಹಳಷ್ಟು ಜನ ನಿಮ್ಮ ಆದಾಯವನ್ನು ನೋಡಿ, ನಿಮ್ಮ ಉಳಿತಾಯವನ್ನು ನೋಡಿ ದೃಷ್ಟಿ ಹಾಕಿ ನಿಮಗದೊಂದಿಷ್ಟು ಕೆಟ್ಟ ಪರಿಣಾಮವನ್ನು ಕೊಟ್ಟು ನಿಮಗೆ ಬಹಳ ಸಮಸ್ಯೆ ಆಗ್ತಾ ಇರುತ್ತಲ್ಲ, ಅದೆಲ್ಲ ಸರಿ ಮಾಡುತ್ತೆ ಸ್ವಪ್ನೇಶ್ವರಿ ಮಂತ್ರ. ಅದನ್ನೆಲ್ಲ ಸರಿ ಮಾಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕುಟುಂಬ ಮತ್ತು ದಾಂಪತ್ಯ ಜೀವನಗಳಲ್ಲಾಗುವ ವ್ಯತ್ಯಾಸಗಳನ್ನು ಸಹ ಸ್ವಪ್ನೇಶ್ವರಿ ಮಂತ್ರವನ್ನು ಕಡಿಮೆ ಮಾಡುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಿಮಗೆ. ಇಲ್ಲೇನಾಗುತ್ತೆ, ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗದ್ದು, ಒಂದು ಇಂಟ್ಯೂಷನ್ ಜಾಸ್ತಿ ಮಾಡುತ್ತೆ ಸ್ವಪ್ನೇಶ್ವರಿ ಹೋಮ. ಇಂಟ್ಯೂಷನ್ ಅಂದ್ರೇನು, ನಿಮಗೆ ಮುಂದೇನಾಗಲಿದೆ ಅನ್ನುವಂಥದ್ದು ಮೊದಲೇ ಗೊತ್ತಾಗುವ ಶಕ್ತಿಯನ್ನು ವೃಷಭ ರಾಶಿಯವರಿಗೆ ಸ್ವಪ್ನೇಶ್ವರಿ ಮಂತ್ರ ಕೊಡಲಿದೆ. ಇವತ್ತು ಅಂದರೆ ನಾಳೆ ದಿವಸ ನಿಮಗೆ ಆಫೀಸಲ್ಲಿ ಏನಾದರೂ ಸ್ವಲ್ಪ ದೊಡ್ಡ ಸಮಸ್ಯೆ ಇದೆಯಪ್ಪ, ಹಿಂದಿನ ದಿವಸ ರಾತ್ರಿನೇ ನಿಮಗೆ ಏನಾದರೂ ಒಂದು ಕನಸು ಬಿದ್ದು ಆ ಕನಸಲ್ಲಿ ನಿಮಗೆ ಏನೇನು ಸಮಸ್ಯೆ ಆಗಬಹುದು ಅನ್ನೋದು ಅಸ್ಪಷ್ಟವಾಗಾದರೂ ಪರವಾಗಿಲ್ಲ, ನಿಮಗೊಂದು ಸೂಚನೆ ಸಿಕ್ಕರೆ ಹೇಗಿರುತ್ತೆ. ನಿಮಗೆ ನಾಳೆ ಯಾರಿಂದಲೋ ಮೋಸ ಆಗಬಹುದು, ನೀವು ನಾಳೆ ಏನನ್ನೋ ಕಳೆದುಕೊಳ್ಳಬಹುದು, ನಿಮಗೆ ನಾಳೆ ಏನೋ ಸಮಸ್ಯೆ ಆಗ್ಬೋದು, ಅಥವಾ ನಿಮಗೆ ನಾಳೆ ಏನೋ ಒಳ್ಳೆಯದಾಗಬಹುದು. ಇದೇನೋ ಒಂದು ಒಳ್ಳೆಯ ಅವಕಾಶ ಸಿಗ್ಬೋದು ಅನ್ನೋಂಥದ್ದು ಹಿಂದಿನ ಸಹ ಕನಸಲ್ಲೇ ಸಿಕ್ಬಿಟ್ರೆ, ಅಂದರೆ ಒಂದು ಸೂಚನೆ, ನಾನು ಸ್ಪಷ್ಟತೆ ಅಂತಲ್ಲ, ಒಂದು ಸೂಚನೆ ಸಿಕ್ಕಿದ್ರೂ ಸಹ ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಕ್ಕಂಗಾಗತ್ತೋ, ನನಗೇನೋ ಒಂದಿದೆ, ಅದು ಇಂಟ್ಯೂಷನ್ ಅಂತೀವಿ. ಕನಸಿನಲ್ಲೇ ಅದು ಸಿಗುವಂಥ ಶಕ್ತಿ ನಿಮಗೆ ಕೊಡುವಂಥದ್ದು. ಭಾಳಷ್ಟು ಜನ ಹೇಳ್ತಾರೆ, ನನಗೇನೋ ಇಂಟ್ಯೂಷನ್ ಇತ್ತು, ನನಗೆ ಹಿಂಗಾಗುತ್ತೆ ಅಂತ, ಅದಕ್ಕೋಸ್ಕರ ನಾನು ಇದು ಮಾಡಿದೆ ಅಂತ.
ನೀವು ಅನ್ಕೊಂಡ್ರೆ ಲೆಕ್ಕ ಬೈ ಚಾನ್ಸ್ ಅವನಿಗೆ ಮಾಡ್ದ, ಅದೇ ಟೈಮಿಗೆ ಅದು ಹಿಂಗೆ ಆಗೋಯ್ತು, ಎಲ್ಲ ಕೂಡು ಬಂದ್ಬಿಡ್ತು ಅವನಿಗೆ ಅಂತ. ಎಲ್ಲ ಕೂಡು ಬಂದ್ಬಿಡೋದಂದರೆ ಅಲ್ಲಿ ಈ ಥರ ಶಕ್ತಿ ಅವನಿಗೆ ಪಾಸಿಟಿವ್ ಎನರ್ಜಿ ಕೂಡಿ ಬರ್ತಕ್ಕಂಥದ್ದು. ಸೊ ಅವ್ರು ಏನೋ ಒಂದು ಕನಸು ಬಿದ್ದಿರುತ್ತೆ, ಏನೋ ಒಂದು ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ. ಬಹಳಷ್ಟು ಜನ ಕೇಸಲ್ಲಿ ನಾನು ನೋಡಿದ್ದೀನಿ, ಮಾಟ ಮಂತ್ರ ಆಗಿರ್ತಕ್ಕಂಥದ್ದು, ವೃಷಭ ರಾಶಿಯವರಿಗೆ ಮಾಟ ಮಂತ್ರ ಆಗಿರ್ತಕ್ಕಂಥದ್ದು ಸಹ ಸ್ವಪ್ನೇಶ್ವರಿ ಆರಾಧನೆಯಿಂದ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಅವರಿಗೆ. ಅಂದರೆ ಈ ಪ್ರಸಾದವನ್ನು ಸ್ವೀಕಾರ ಮಾಡಿದಂಥವ್ರು ಬಹಳಷ್ಟು ಜನ ಹೇಳ್ಕೊಂಡಿದ್ದಾರೆ, ನನಗೆ ಯಾರೋ ಏನೋ ಮಾಡ್ತಾರೆ ನನಗೆ ಗೊತ್ತಾಗ್ಬಿಡುತ್ತೆ, ಕನಸಲ್ಲಿ ಗೊತ್ತಾಗ್ಬಿಡುತ್ತೆ, ಬರ್ತಾಯಿತ್ತು ನನಗೆ ಕನಸು ಬಿದ್ದು ಗೊತ್ತಾಗುತ್ತೆ, ಅಥವಾ ನನಗೊಂದು ಅನುಮಾನ ಇತ್ತು, ನನಗೆ ಒಂದು ಕನಸಲ್ಲಿ ಸ್ಪಷ್ಟತೆ ಸಿಕ್ತು, ನೀವು ಒಂದು ಸಲ ಪ್ರಶ್ನೆ ಹಾಕಿ ನೋಡಿ ಹೇಳಿ ಗುರುಗಳೇ ಅವರೇನಾ ಅಂತ ಹೇಳ್ಬಿಟ್ರು. ಹೇಳ್ತೀನಿ ಇಲ್ಲಪ್ಪ ನಾವು ಹಾಗೆಲ್ಲ ನೋಡಲ್ಲ, ಬಟ್ ಏನೋ ಒಂದು ಈಗ ಊರ ಮೇಲೆ ಇರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಕಲಿ ಚಪ್ಪಲಿ ಹಾಕೊಂಡು ಹೋಗ್ಬೇಕಷ್ಟೇ ನಾವು. ಸೊ ಅದರಿಂದ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೇಕು ಅಂತ ಭಾಳ ಜನಕ್ಕೆ ಅನುಮಾನ ಇರ್ತದೆ, ಯಾರಿಂದ ನಮ್ಗೆ ತೊಂದರೆ ಆಗ್ತಾಯಿದೆ, ಯಾರು ನನ್ನ ಶತ್ರು, ಯಾರು ನನಗಿದು, ನನಗೆ ಅದು ಗೊತ್ತಾಗ್ತಾ ಇಲ್ವಲ್ಲ, ಗೊತ್ತಾದರೆ ಯಾರು ನನ್ನ ರಕ್ಷಣೆ ಮಾಡ್ಕೊಬೋದಿತ್ತಲ್ಲ ಅಂತ. ಸ್ವಪ್ನೇಶ್ವರಿ ಆ ದೇವಿ ವೃಷಭ ರಾಶಿಯವ್ರಿಗೆ ಆ ಇಂಟ್ಯೂಷನ್ ಕೊಟ್ಬಿಡ್ತಾಳೆ, ಅಪ್ಪ ಇಲ್ಲಿಂದ ಸಮಸ್ಯೆ ನೀವು ಹುಷಾರಾಗಿರು ಅಂತೇಳಿ. ಸೊ ಇದೆಲ್ಲ ಸ್ವಪ್ನೇಶ್ವರಿ ಹೋಮದ ಒಂದು ಅದ್ಭುತ ಮಂತ್ರದ ಒಂದು ಶಕ್ತಿ ಅದು ನಿಮಗೆ. ಅದಕ್ಕೆ ವೃಷಭ ರಾಶಿಯವರು ಯಾವ ರೀತಿಯಲ್ಲಿ ಅದು ಆರಾಧನೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ವಿಶೇಷ ಸಿಂಪಲ್ ಪರಿಹಾರವನ್ನು ಸಹ ಹೇಳ್ತೇನೆ ನಾನು. ಕೆಟ್ಟ ಕನಸುಗಳು ಬೀಳಬಾರದು ಅಥವಾ ತಕ್ಷಣಕ್ಕೆ ಪರಿಹಾರ ಸಿಗಬೇಕು ಅಂದರೆ ಸಿಂಪಲ್ ಪರಿಹಾರ ನಾನು ಹೇಳ್ತಕ್ಕಂಥದ್ದು ಒಂದಿದೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಅದು ಕೆಲಸ ಮಾಡುತ್ತದು. ನಿಮಗೆ ರಾತ್ರಿ ಮಲ್ಕೊಂಡಾಗ ಕೆಟ್ಟ ಕನಸು ಬಿತ್ತು, ರಪ್ ಅಂತ ಎಚ್ಚರ ಆಯಿತು ಅಂತ ಅಂದ್ಕೊಳ್ಳಿ. ಬಹಳ ಸಿಂಪಲ್ಲಾಗಿ ನೀವು ಮಾಡಬೇಕಾಗಿರೋದು, ನೀವು ಯಾವ ಕಡೆ ಕಾಲು ಹಾಕ್ಕೊಂಡು ಮಲ್ಕೊಂಡಿದ್ರಲ್ಲ ಆ ಕಡೆ ತಲೆ ಹಾಕ್ಕೊಂಡು ಮಲ್ಕೊಳ್ಳಿ, ಯಾವ ಕಡೆ ತಲೆ ಹಾಕ್ಕೊಂಡು ಮಲ್ಕೊಂಡಿದ್ರಲ್ಲ ಆ ಕಡೆ ಕಾಲು ಹಾಕ್ಕೊಂಡು ಮಲ್ಕೊಳ್ಳಿ. ಉಲ್ಟಾ ನೀವು ಏನು ಮಲ್ಕೊಂಡಿದ್ರೋ, ಈಗ ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಕಾಲು ಹಾಕೊಂಡು ಮಲ್ಕೊಂಡಿದ್ರಿ, ರಪ್ ಅಂತ ಎಚ್ಚರಾದಿ ಭಯಕ್ಕೆ ಆಗ್ತಾ ಇದೆಯಾ, ಪಶ್ಚಿಮಕ್ಕೆ ತಲೆ ಹಾಕ್ಕೊಂಡು ಪೂರ್ವಕ್ಕೆ ಕಾಲು ಹಾಕೊಂಡು ಮಲ್ಕೊಂಬಿಟ್ರೆ ಆಗೋಯ್ತು. ಜಸ್ಟ್ ಸಿಂಪಲ್ ವರ್ಷ ಮಲ್ಕೊಂಬಿಟ್ರೆ ಆಗೋಯ್ತು. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ನೀವು ಟ್ರೈ ಮಾಡಿ ನೋಡಿ. ಯಾವಾಗ ಕೆಟ್ಟ ಕನಸು ಬಿದ್ದು ಬೆಚ್ಚ ಬಿದ್ದಿದ್ದಾಗಾದರೂ ಇದೊಂದು ಸಿಂಪಲ್ಲಾಗಿ ಟ್ರೈ ಮಾಡಿ. ಮೊದಲನೇದು. ಎರಡನೇ ಸಿಂಪಲ್ ಪರಿಹಾರ, ಯಾವಾಗಲೂ ಸಹ ಮನೆ ಒಳಗಡೆ, ನೀವೇನು ಬೆಳಗ್ಗೆ ಕೆಲಸಕ್ಕೋ ಬಿಸ್ನೆಸ್ಗೋ ಏನಕ್ಕೆ ಒಳಗೆ ಹೋಗ್ತೀರಾ, ಸಂಜೆ ರಾತ್ರಿ ಮನೆ ಒಳಗೆ ಬರ್ತೀರಾ, ಸಂಜೆ ರಾತ್ರಿ ಮನೆ ಒಳಗೆ ಬಂದಾಗ ಸೀದಾ ಮನೆ ಒಳಗೆ ಬಂದ್ಬಿಡಬಾರ್ದು, ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಬರಬೇಕು. ಯಾರಿಗೆ ಮನೆ ಒಳಗಡೆ ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಬರುವ ಅವಕಾಶ ಇಲ್ಲ ಅಂಥವ್ರು ಸೀದಾ ಮನೆ ಒಳಗಡೆ ಬಂದ್ಮೇಲೆ ಸೀದಾ ಫಸ್ಟ್ ಬಾತ್ರೂಮ್ಗೆ ಹೋಗ್ಬಿಟ್ಟು ಕೈಕಾಲು ತೊಳ್ಕೊಂಡು ಅಲ್ಲಿ ಒಂದು ನಾಟಿ ಹಸುವಿನ ಗಂಜಲ ಇಟ್ಕೋಬೇಕು ಒಂದು ಸ್ವಲ್ಪ, ಆಯಿತಾ. ಅದೀಗ ನಿಮಗೆ ಯಾವತ್ತಿಗೂ ಹಾಳಾಗದೇ ಇರತಕ್ಕಂಥ ನಾಟಿ ಹಸುವಿನ ಗಂಜಲ ಸಿಗುತ್ತೆ, ಅರ್ಕ ಅಂತ ಹೇಳ್ತಾರೆ, ಗೋಮೂತ್ರ ಅರ್ಕ ಅಂತ. ಅದನ್ನು ಒಂದು ಬಕೆಟ್ ನೀರಿಗೆ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಆ ಬಕೆಟ್ ನೀರಿನಲ್ಲೇ ಕೈಕಾಲು ಮುಖ ತೊಳ್ಕೊಂಡು ತಲೆಗೊಂದು ಸ್ವಲ್ಪ ಸಿಂಪಡಿಸ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಅದರ ನಂತರನೇ ಮುಂದೆ ಏನಿದ್ರು ಸಹ ಮಾಡ್ತಕ್ಕಂಥದ್ದು. ಹಾಗೂ ಮೂರನೇದಾಗಿ ಈ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಆರಾಧನೆ ಮಾಡ್ಕೊಳ್ತಕ್ಕಂಥ ಸ್ವಪ್ನೇಶ್ವರಿ ಮಂತ್ರವನ್ನು ನಾನು ಇವಾಗ ಹೇಳ್ತೇನೆ ನಿಮಗೆ, ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಈ ಮಂತ್ರವನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳ್ಕೊಂಡು ಬಂದು ನೀವು ಹಾಸಿಗೆಯಲ್ಲಿ ಕೂತ್ಕೊಂಡರು ಒಂದು ಕೂತ್ಕೊಂಡು ಶ್ರದ್ಧೆಯಿಂದ ಕೇಳಬೇಕು ಅದನ್ನು. ಆ ಮಂತ್ರವನ್ನು ಮಿನಿಮಮ್ ಒಂದು 54 ಬಾರಿಯೋ 28 ಬಾರಿಯೋ 108 ಬಾರಿಗೆ ಆದರೆ ಸಾಧ್ಯ ಆದರೆ ಅದನ್ನು ಕೇಳಿಸ್ಕೊಳ್ತಕ್ಕಂಥ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮಲ್ಲಿ ಲುಪ್ತವಾಗಿ ಅಂದರೆ ನಿಮ್ಮಲ್ಲಿ ಸೇರ್ಕೊಳ್ತದೆ. ಅದ್ಭುತವಾಗಿ ಅಮ್ಮನವರ ಶಕ್ತಿ ನಿಮ್ಮ ಸುತ್ತಲೂ ಒಂದು ಆರಾ ತುಂಬ ಚೆನ್ನಾಗಿ ಜನರೇಟ್ ಮಾಡ್ತದೆ. ಇದಕ್ಕೂ ಪವರ್ಫುಲ್ ಆಗಿರ್ತಕ್ಕಂಥ ಸ್ವಪ್ನೇಶ್ವರಿ ಆರಾಧನೆ ಬೇಕು ಅಂತಂದರೆ ನಾವೇ ಮಾಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮ. ಏಪ್ರಿಲ್ 17ನೇ ತಾರೀಕು ಅಮಾವಾಸ್ಯೆ ಶುಕ್ರವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಮಹಾ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಸ್ವಪ್ನೇಶ್ವರಿ ಮಂತ್ರ ನನಗೆ ಮುಂದೆ ಹೇಳಲಿದ್ದೇನೆ. ಇದೇ ಮಂತ್ರದಿಂದ ಹೋಮವನ್ನು ಮಾಡ್ತೇವೆ, ಅದು ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳಿಂದ. ಅಮಾವಾಸ್ಯೆ ಪರ್ವದಿನ ಶುಕ್ರವಾರ, ಅಮ್ಮನವರ ವಾರ, ಅಮಾವಾಸ್ಯೆ ಪವರ್ಫುಲ್ಲಾಗಿ ಎರಡರ ಕಾಂಬಿನೇಷನ್ ತುಂಬ ಅದ್ಭುತವಾಗಿದೆ. ಶುಕ್ರವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಹಾಗೂ ವಿಶೇಷವಾಗಿ ದೇವಿಯ ಆರಾಧನೆ, ಅದು ಸ್ವಪ್ನೇಶ್ವರಿ ಆರಾಧನೆ ಮಾಡಿ ವಿಶೇಷವಾಗಿರತಕ್ಕಂತಹ ಒಂದು ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಕೃಷ್ಣ ಕೀಲಕ ರತ್ನ ಇದೆಯಲ್ಲ, ಬಹಳ ಪವರ್ಫುಲ್ ಆಗಿರತಕ್ಕಂಥ ರತ್ನ ಇದು. ಇದು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿಬಿಟ್ರೆ ಒನ್ಸ್ ನಿಮಗೆ ಯಾವುದೇ ರೀತಿಯಲ್ಲಿ ಒಮ್ಮೆ ನಿಮ್ಮ ಶರೀರಕ್ಕೆ ಇದು ಅನುಗುಣವಾಗಿ ಇದಾಗ್ಬಿಟ್ರೆ ಮತ್ತೆ ಪುನಃ ಅದು ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮ ಇದಕ್ಕೆ ಬರ್ದಿರಂಗೆ ನೋಡ್ಕೊಳ್ಳುತ್ತೆ, ಅಷ್ಟು ಶಕ್ತಿಯುತವಾಗಿರತಕ್ಕಂಥದ್ದು.
ಈ ಒಂದು ಕೃಷ್ಣಕೀಲಕ ರತ್ನವನ್ನು ಅಮಾವಾಸ್ಯೆ ಶುಕ್ರವಾರದ ದಿವಸ ಸ್ವಪ್ನೇಶ್ವರಿ ಹೋಮ, ಮಹಾ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿದಾಗ, ಇನ್ನು ಹಲವಾರು ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಇರಬಹುದು, ಏನು ಕಾಳಿಕಾ ದುರ್ಗಾ ಪರಮೇಶ್ವರಿದೊಂದು ವಿಶೇಷವಾದ ಹೋಮ ಮಾಡ್ತಾ ಇದ್ದೇವೆ, ಇನ್ನೂ ಹಲವಾರು ಹೋಮಗಳಿದೆ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಎಲ್ಲ ಇದೆ. ಬಟ್ ವಿಶೇಷವಾಗಿ ನಾನು ಹೇಳುವಂಥದ್ದು ಸ್ವಪ್ನೇಶ್ವರಿ ಹೋಮದಲ್ಲಿ ಶುಕ್ರವಾರ ಅಮಾವಾಸ್ಯೆ ದಿವಸ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದಾಗಿರ್ತದೆ. ಸೊ ಈ ಒಂದು ಕೃಷ್ಣಕೀಲಕ ರತ್ನವನ್ನು ನೀವು ನಿಮ್ಮ ತಲೆ ದಿಂಬು ಕೆಳಗಡೆ ಹಿಂಗೆ ನಿಲ್ಸ್ಕೊಂಡಂತೂ ಇಡಕಾಲ ಚುಚ್ಕೊಂಡ್ಬಿಡ್ತದೆ, ಹಿಂಗೆ ಮಲಗಿಸ್ಕೊಂಡು ಇಡಬೇಕಷ್ಟೇ. ಸೊ ಇದು ನಿಮ್ಮ ತಲೆ ದಿಂಬು ಕೆಳಗಡೆ ಇದನ್ನು ಇಟ್ಕೊಂಡು ಮಲ್ಕೊಂಬಿಟ್ರೆ ಸಾಕು. ನಿಮ್ಮ ಇಡೀ ಬಾಡಿ ಆರಾ ಕ್ಲೆನ್ಸಿಂಗ್ ಅಂತಾರೆ ಅದನ್ನ, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ಯಾವುದೇ ಕೆಟ್ಟ ಕನಸುಗಳು ನಿಮಗೆ ಬೀಳೋದು. ಯಾಕೆಂದರೆ ಸ್ವಪ್ನೇಶ್ವರಿ ಮಂತ್ರದಲ್ಲಿ ಅಭಿಮಂತ್ರಿತ ಕೃಷ್ಣಕೀಲಕ ರತ್ನ ಆಗಿರುತ್ತೆ. ಇದನ್ನು ನಿಮಗೆ ರಾತ್ರಿ ಕೆಟ್ಟ ಕನಸುಗಳು ಬಿದ್ದು ಬೆಚ್ಚಿ ಬೀಳತಕ್ಕಂಥದ್ದನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇರಬಹುದು. ಅಷ್ಟೇ ಅಲ್ಲದೆ ನಾನು ಆಗಲೇ ನಿಮಗೆ ಈಗ ವಿಡಿಯೋದಲ್ಲಿ ತಿಳಿಸಿದಂತೆ ಸ್ವಪ್ನೇಶ್ವರಿ ಅನುಗ್ರಹ ನಿಮ್ಮೊಟ್ಟಿಗೆ ಯಾವಾಗಲೂ ಇರುವಂತೆ ನೋಡಿಕೊಳ್ಳುವ ಅದ್ಭುತವಾದ ಶಕ್ತಿ ಇದು. ಒಂದು ರೂಲ್ ನೀವು ನೆನ್ಪಿಟ್ಕೊಳ್ಬೇಕು, ಒಬ್ಬರದು ಇನ್ನೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ಬಾರ್ದು. ಒಂದು ರಾತ್ರಿ ನೀವು ಈಗ ಸಂಕಲ್ಪ ಸೇವೆ ಕೊಟ್ಟು ನಿಮ್ಮ ಹೆಸರು ಕೊಟ್ಟು ಇದನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ. ಯಾಕೆಂದರೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ ಲೈವ್ ನೋಡ್ತಾರೆ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣಕೀಲಕ ರತ್ನವನ್ನು ಕಳಿಸ್ಕೊಡ್ತೇನೆ ನಿಮಗೆ. ಇದನ್ನು ನಿಮಗೆ ಸಿಕ್ಕಿದ ನಂತರ ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ತಲೆದಿಂಬು ಕೆಳಗಡೆ ಇದನ್ನು ಇಟ್ಕೊಂಡು ನೀವು ಮಲ್ಕೊತೀರಾ ಅಂತ ಆದರೆ ಒಂದು ರಾತ್ರಿ ನೀವು ಮಲಗಿದ್ರು ಸಾಕು. ನೆಕ್ಸ್ಟ್ ಡೇಯಿಂದ ನೀವು ಇದನ್ನು ಇನ್ನೊಬ್ರಿಗೆ ಕೊಡುವಂಗಿಲ್ಲ. ಇದನ್ನು ಇಟ್ಕೊಂಡು ನಾನು ಮಲಗಿದ್ದೆ, ನಂಗೆ ಒಳ್ಳೆ ನಿದ್ದೆ ಬಂತು, ಎಲ್ಲ ಚೆನ್ನಾಗಾಯಿತು, ಅಥವಾ ಕನಸಲೆಲ್ಲ ಚೆನ್ನಾಗಿದಾಯಿತು, ಹಂಗೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಹೆಂಡತಿ ಗಂಡಂಗೆ ಕೊಟ್ಟಲು, ಗಂಡ ಹೆಂಡತಿಗೆ ಕೊಟ್ಟ, ಇಬ್ಬರು ಸೇರಿ ಮಕ್ಕಳಿಗೆ ಕೊಟ್ಟರು, ಅಥವಾ ಅಕ್ಕಂಗೆ ಕೊಟ್ಟರು, ಅಣ್ಣಂಗೆ ಕೊಟ್ಟರು, ತಂಗಿಗೆ ಕೊಟ್ಟರು, ಅಕ್ಕಂಗೆ ಕೊಟ್ಟರು, ಇಲ್ಲ, ಒಬ್ಬರದು ಇನ್ನೊಬ್ರಿಗೆ ಕೊಡೋಂಗಿಲ್ಲ. ನಿಮ್ಮ ನಿಮ್ಮ ಸೂಕ್ಷ್ಮ ಶರೀರ ಅದಕ್ಕೆ ಇದು ನಿಮಗೆ ಅಡ್ಜಸ್ಟ್ ಆಯ್ತದ, ನಿಮಗೆ ಒಂದು ಸಲ ನೀವು ನಿಮ್ಮ ತಲೆ ಕೆಳಗಡೆ ದಿಂಬಿಟ್ಕೊಂಡು ಮಲ್ಕೊಂಬಿಟ್ಟು ನೀವೇ ಮಾಡ್ಕೋಬೇಕು. ಸೊ ನೀವೇ ಇಟ್ಕೋಬೇಕು, ಅದನ್ನು ಇನ್ನೊಬ್ಬರಿಗೆ ಕೊಡುವಂತಿಲ್ಲ. ಆವಾಗ ದುಸ್ವಪ್ನಗಳು ಹೆಚ್ಚಾಗ್ಬಿಡುತ್ತೆ, ಬೇರೆ ರೀತಿ ಆಗುತ್ತೆ. ಸೊ ಅದರಿಂದ ನೀವು ಇದನ್ನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ವಿಳಾಸ ಅಷ್ಟೇ ಗೊತ್ತಿದ್ರು ಪರವಾಗಿಲ್ಲ, ವಾಟ್ಸಪ್ ಮಾಡ್ಕೊಳ್ಬಹುದು. ಶುಕ್ರವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಇಡೀ ಹೋಮ, ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡಬಹುದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಹಾಗೂ ಈ ಕೃಷ್ಣಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತಾನೆ. ನಿಮ್ಮ ಕೈಯಲ್ಲಿ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸುವಂಥದ್ದು ಸೋಮವಾರ ಕಳಿಸುವಂಥ ಪ್ರಯತ್ನ ಮಾಡ್ತೇವೆ. ಸೊ ಯಾಕೆಂದರೆ ಶುಕ್ರವಾರ ಆದಮೇಲೆ ಶನಿವಾರ ಭಾನುವಾರ ರಜೆ ಇರ್ತದೆ. ಸೊ ಸೋಮವಾರ ಕಳಿಸ್ಕೊಟ್ರೆ ನಮಗೆ ಅನುಕೂಲ ಅನ್ನೋ ರೀತಿಯಲ್ಲಿ, ಸಾಧ್ಯವಾದರೆ ಮುಂಚೆ, ಇಲ್ಲಾಂದರೆ ಸೋಮವಾರ ಅಂತೂ ಕಳಿಸ್ಕೊಟ್ಬಿಡ್ತೇವೆ. ಸೊ ಇದನ್ನು ನಿಮ್ಮ ಕೈ ಸೇರಿದ ನಂತರ ಇದು ನೀವು ನಿಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೊಂಡು ನಿದ್ರೆ ಮಾಡ್ತಕ್ಕಂಥದ್ದು ಪ್ರತಿ ದಿವಸ. ಇದನ್ನು ನೀವು ರೂಢಿ ಮಾಡಿಟ್ಕೊಂಬಿಡಿ ಇದನ್ನು ನೀವೇ. ಇಲ್ಲ ನಿಮ್ಗೆ ಇನ್ನೊಬ್ರಿಗೂ ಬೇಕು, ಮತ್ತೊಬ್ರಿಗೂ ಬೇಕು ಅಂದರೆ ಯಾರ್ಯಾರಿಗೆ ಬೇಕು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಒಬ್ರದ್ದು ಇನ್ನೊಬ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಗಿಲ್ಲ, ಒಬ್ರಿಗೆ ಇನ್ನೊಬ್ರಿಗೆ ಕೊಡೋಂಗಿಲ್ಲ. ನಿಮ್ಮದು ನೀವೇ ಇಟ್ಕೊಳ್ಬೇಕು ಇದನ್ನು. ಇದು ನಿಮಗೆ ರಕ್ಷಾ ಕವಚವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಲಿದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ವಾಟ್ಸಪ್ ಮಾಡಿಕೊಂಡು ವಿವರವನ್ನು ಪಡ್ಕೊಳ್ಳಿ, ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ. ಅಷ್ಟೇ ಅಲ್ಲ, ಈಗ ನಾನೀಗ ಆ ಮಂತ್ರವನ್ನು ಹೇಳ್ತೇನೆ, ನೀವು ಪ್ರತಿದಿನ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಸಾಕು, ನಿಮಗೆ ಅದ್ಭುತವಾಗಿ ಸ್ವಪ್ನೇಶ್ವರಿ ಅನುಗ್ರಹ ನಿಮಗೆ ಖಂಡಿತವಾಗಿ ಸಿಗ್ತದೆ. ಬನ್ನಿ ಮಂತ್ರವನ್ನು ಶುರು ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನಪಿಟ್ಟುಕೊಂಡು ಪ್ರತಿಯೊಬ್ಬ ನಿಮ್ಮ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಲಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವರಾಭಯೇ ಪದ್ಮಯುಗಂ ದಧಾನಾಂ ಕರೈಶ್ಚತುರ್ಭಿಃ ಕನಕಾಸನಸ್ಥಾಂ ಪೀತಾಂಬರಾಂ ಶಾರದ ಚಂದ್ರಕಾಂತಿಂ ಸ್ವಪ್ನೇಶ್ವರೀಂ ನೌಮಿ ವಿಭೂಷಣಾಢ್ಯಾಂ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ.